ನೆಲಮಂಗಲ ಉಪವಿಭಾಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನೈಸ್ ರಸ್ತೆ ಪಕ್ಕದ ಮಾದಾವರದ ಆಟದ ಮೈದಾನದಲ್ಲಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆಗೈದ ದುಷ್ಕರ್ಮಿಗಳು ಮೃತದೇಹದ ಗುರುತು ಸಿಗದಂತೆ ಸಾಕ್ಷಿ ನಾಶ ಮಾಡೋದಿಕ್ಕೆ ಅದಕ್ಕೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ. ಬೆಳಂಬೆಳಗ್ಗೆ ಆಟದ ಮೈದಾನದಲ್ಲಿ ಅರ್ಧಂಬರ್ಧ ಸುಟ್ಟ ಮೃತದೇಹ ಕಂಡ ವಾಕಿಂಗ್ ಮಾಡಲು ಬಂದ ಜನ, ಕ್ರಿಕೆಟ್ ಆಡ್ತಾ ಇದ್ದ ಯುವಕರು ಬೆಚ್ಚಿ ಬಿದ್ದಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಧಾರವಾಡ ಮೂಲದ 30 ವರ್ಷ ವಯಸ್ಸಿನ ರವಿ ಎಂಬಾತನೇ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಧಾರವಾಡದಿಂದ ಬೆಂಗಳೂರಿಗೆ ಬಂದು 2 ತಿಂಗಳಷ್ಟೇ ಕಳೆದಿತ್ತು. ಈತ ಬೆಂಗಳೂರಿನ ಪೀಣ್ಯ ಬಳಿಯ ಎಗ್ ರೈಸ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಮೇಲ್ನೋಟಕ್ಕೆ ಈ ಕೃತ್ಯ ಹಣಕಾಸಿನ ವಿಷಯಕ್ಕೋ ಅಥವಾ ಅನೈತಿಕ ಸಂಬಂಧಕ್ಕೋ ಕೊಲೆ ಆಗಿರಬಹುದು ಅಂತ ಶಂಕಿಸಲಾಗಿದೆ. ಸರ್, ಬೆಳಗ್ಗೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ನಮ್ಮ ಹುಡುಗರೆಲ್ಲ. ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಈ ಕ್ರಿಕೆಟ್ ಆಡಬೇಕಾದ್ರೆ ಈ ಕಡೆ ಬಂದೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದಾಗ ಹಿಂಗೆ ಒಂದು ಯಾವುದೋ ಅರ್ಧ ಸುಟ್ಟಾಕಿ ಇದು ಒಂದು ಶವ ತಲೆ ಮೇಲೆ ಕಲೆ ಎತ್ತಾಕಿದ್ದು ಶವ ಕಾಣ್ ಬಂತು. ಹಾಗಾಗಿ ಪೊಲೀಸವರಿಗೆ ವಿಷಯ ಮುಟ್ಟಿಸ್ವು. ಬಂದ್ಬಿಟ್ಟು ಎಲ್ಲ ಮಾಜರ್ ಗೀಜರ್ ಮಾಡ್ಕೊಂಡು ಹೋಗಿದ್ದಾರೆ. ಸರ್ ಇದು ಆಗಿರೋದಂದರೆ ಮೋಸ್ಟ್ಲಿ ಯಾವಾಗ ಆಗಿರೋದು ಗೊತ್ತಿಲ್ಲ. ಬಟ್ ಏನಂದರೆ ಈಗ ಈ ನಡುವೆ ಸ್ವಲ್ಪ ಈ ಕಡೆ ಎಲ್ಲ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾಯಿದೆ ಸರ್. ಅದೇ ಸರ್, ಈಗ ಹೈವೇ ಅಂದರೆ ಎಲ್ಲಿಂದನೇ ಧಾರವಾಡ ಈ ಕಡೆ ಬಿಜಾಪುರ ಈ ಕಡೆ ಎಲ್ಲ ಗಾಡಿಗಳು ಬರ್ತಾರೆ, ಇಲ್ಲಿ ತಂದು ಏನಾರ ಮಾಡಿಬಿಡಾಕೆ ಹೋಗ್ತಾರೆ. ನಮ್ಮ ಕಡೆ ಈಗ ಸರೌಂಡಿಂಗಲ್ಲಿ ಅಷ್ಟೊಂದು ಇದಿಲ್ಲ, ಡಿಪಾರ್ಟ್ಮೆಂಟ್ ಅಷ್ಟೊಂದು ತುಂಬ ಶಿಸ್ಟಾಗಿದೆ ಇಲ್ಲಿ ಆ ಥರ. ವಿಷಯ ತಿಳಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೂತನ ಎಸ್ಪಿ ಎಂವಿ ಚಂದ್ರಕಾಂತ್, ಡಿವೈಎಸ್ಪಿ ಮತ್ತು ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಮೃತದೇಹವನ್ನು ಪರಿಶೀಲಿಸಿ ಅದರ ಮೇಲಿನ ಕುರುಹುಗಳನ್ನು ಪತ್ತೆ ಮಾಡಿ ಅದರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಒಂದು ಮರ್ಡರ್ ಆಗಿದೆ, ಅನ್ನೋನ್ ಬಾಡಿ. ಬಟ್ ಈಗ ರವಿ ಅಂತ ಹೆಸರು ಡಿಸ್ಕ್ಲೋಸ್ ಆಗಿದೆ. ಆತನು KP ಅಗ್ರಹಾರದಲ್ಲಿ ಕೆಲಸ ಮಾಡ್ತಾಯಿದ್ದ ಎಗ್ ರೈಸ್ ಅಂಗಡಿಯಲ್ಲಿ ಅಂತ. ಸೊ ಕ್ಲೂನು ಸಿಕ್ಕಿದೆ. ಈಗ ಅದನ್ನು ತನಿಖೆ ಮುಂದುವರಿಸ್ತೀವಿ. ತನಿಖೆ ಮೊಬೈಲಿಂದ ಆದ ನಂತರ ತಮಗೆ ಮಾಹಿತಿ ಸ್ವಲ್ಪ ಮೊಬೈಲ್ ಸರಿ ಪೂರ್ಣವಾಗಿ ಯಾವುದೂ ಮಾಹಿತಿ ಇಲ್ಲ. ಜಸ್ಟ್ ಬಾಡಿ ಬಿದ್ದಿದೆ. ಮತ್ತು ತನಿಖೆಗೆ ಪೂರಕವಾದಂಥ ಎಲ್ಲ ಮಾಹಿತಿನೂ ಲಭ್ಯ ಆಗಿದೆ. ತನಿಖೆ ಮಾಡಿ ನಂತರ ಇದರ ಬಗ್ಗೆ ಈಗ ಡೀಟೇಲ್ ಆಗಿ ತಿಳಿಸಲಾಗ್ತದೆ. ಸರ್, ಏನೋ ಅನೈತಿಕ ಸಂಬಂಧ ಅಂತಲೋ ಕೇಳ್ಬರ್ತಿದೆ, ಏನು ಸರ್ ಇದು? ಇಲ್ಲ, ಇದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ತನಿಖೆಯಲ್ಲಿದೆ. ತನಿಖೆ ಆದ ನಂತರ ಗೊತ್ತಾಗ್ತದೆ. ಈ ಮೂಲತಃ ಎಲ್ಲಿಯಂತ ಸರ್ ರವಿ? ಇದನ್ನು ಹಾವೇರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ಕಾರ್ಡ್ ಸಿಕ್ಕಿದೆ, ಅವ್ರ ಸಂಬಂಧಿಕರ ಕಾಂಟ್ಯಾಕ್ಟ್ ಸಿಕ್ಕಿದೆ. ತನಿಖೆ ಆದ ನಂತರ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗ್ತದೆ. ಸರ್, ಎಷ್ಟು ಜನ ಮಾಡಿರ್ಬೋದು ಅಂತ ಏನಾದರೂ ಯಾವುದ್ರ ಬಗ್ಗೆ ಅದ್ರ ಬಗ್ಗೆ ತನಿಖೆಯಲ್ಲಿದೆ. ಏನು ಆಸ್ ಆಫ್ ನೌ ಏನು ಕ್ಲೂ ಇಲ್ಲ. ಕಳೆದ 1.5 ತಿಂಗಳ ಹಿಂದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಕ್ಷ್ಮೀಪುರ ಬಳಿಯಲ್ಲಿ ಇದೇ ರೀತಿ ಪ್ರಿಯಕರನ ಜೊತೆಗೂಡಿ ಹೆಂಡತಿ ಗಂಡನನ್ನ ಕೊಲೆಗೈದು ಸುಟ್ಟು ಹಾಕಿದ್ದ ಪ್ರಕರಣ ನಡೆದಿತ್ತು. ಆ ದುಷ್ಕೃತ್ಯ ಜನರ ಮನಸ್ಸಲ್ಲಿ ಮಾಸುವ ಮುನ್ನವೇ ವ್ಯಕ್ತಿಯನ್ನ ಕೊಲೆ ಮಾಡಿ ಸುಟ್ಟು ಹಾಕಿರುವ ಮತ್ತೊಂದು ಘಟನೆ ನಡೆದಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಮಾದನಾಯಕನಹಳ್ಳಿ ಪೊಲೀಸರು ಸಾರ್ವಜನಿಕ ಸ್ಥಳದಲ್ಲಿ ನಡೆದಿರುವ ಈ ಹೀನ ಕೊಲೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದಕ್ಕಾಗಿ ವಿಶೇಷ ತಂಡ ರಚಿಸಿ ಕೊಲೆಗೈದ ದುಷ್ಕರ್ಮಿಗಳು ಯಾರು, ಕೊಲೆಗೆ ನಿಖರ ಕಾರಣ ಏನು ಅಂತ ತಿಳಿಯಲು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ.